ಎಲ್ಲಾ ಕಾರ್ಯಕ್ರಮಗಳಿಗೆ ನಾ ಅಟೆಂಡ್ ಮಾಡ್ತೀನಿ. ಬೇರೆಯವ್ರು ಮಾಡ್ತಾರೋ ಇಲ್ಲೋ, ಬೇರೆಯವ್ರು ನಾಟಕ ಕಂಪನಿ ಮಾಡ್ತಾರೆ, ನಾವು ನಾಟಕ ಕಂಪನಿ ಬಿ ಮಾಡಲ್ಲ. ಇಲ್ಲಿ ಸುಮ್ನೆ ಹಾಕೊಂಡು ಗೋರಕ್ಷಕ್ ಅಂತೇಳಿ ಹಗಲು ರಾತ್ರಿ ಓಡಾಡೋ ಬಿ ಅನ್ನ ಭಾರತ್ ಮಾತಾ ಕಿ ಜಯ ಅಂಬ ನಮ್ಮ ಅವ್ವ ಪಾರ್ಟಿ ಅಪ್ಪ ಪಾರ್ಟಿ ಅಂಬೋರು ಅದಕ್ ಪಾತ್ರ ಬಣ್ಣ ಸುಣ್ಣ ಹಚ್ಕೊಂಡು ಹೊಂಟಾರ. ಅದಕ್ಕೆ ಕಲ್ಯಾಣದವ್ರು ನಾವೆಲ್ಲರೂ ಜಾಗೃತ ಆದ ಅಂದ್ರೆ ಹೊರಗಿನ ಯಾವ ಬರಲ್ಲ. ಈ ಪೊಲೀಸರು ಯಾಕೆ ಸೆಕ್ಯೂರಿಟಿ ಕೊಟ್ರ ನಮ್ಗೆಲ್ಲ ಕಾರ್ಯಕ್ರಮ ಚಲೋ ಆಗ್ಬೇಕು, ಯಶಸ್ವಿ ಎಲ್ಲ ನಡಿಬೇಕು ಅಂತೇಳಿ ಗೊತ್ತು. ಮಾನ್ಯ ಎಲ್ಲಕ್ಕಿಂತ ಮೊಟ್ಟ ಮೊದಲು ನಾನು ಹೈಕೋರ್ಟ್ ಪೀಠಕ್ಕೆ ಧನ್ಯವಾದ ತಿಳಿಸ್ತೀನಿ ನಾ. ಯಾಕಂದ್ರೆ ಹೈಕೋರ್ಟ್ ಆದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ಲಾಕ ಅನುವು ಮಾಡಿಕೊಟ್ಟಿದ್ದು. ಅವ್ರ ಆದೇಶ ಪ್ರಕಾರ ಇಲ್ಲೆಲ್ಲ ಅವ್ರ ಏನ್ ಆದೇಶ ಪದ ಅದ್ರ ಪ್ರಕಾರ ಕಾನೂನಿಂದ ಎಲ್ಲ ಇದು ಮಾಡತ್ತೀವಿ. ಇಲ್ಲಿ ಇವತ್ತು ಇವರು ನಮ್ದು ಆಂದೋಲನ ಶ್ರೀಗಳು ಅಂದ್ರು ಇಲ್ಲಿ ಆಯೋಜಕರು ಪುಕ್ಕು ಕಲತ್ತದೆ ಅಂತೇಳಿ. ಅಪರ ಎಲ್ಲ ನೋಡಿದೆವು, ನಾ ಜೈಲ್ ನೋಡಿದೆವು, ಕೋರ್ಟ್ ನೋಡಿದೆವು, ಕಾನೂನು ನೋಡಿದೆವು, ಫಾಲ್ತು ಎಸೋ ಕೇಸ್ ಮೈ ಮೇಲೆ ಹಾಕೊಂಡಿದ್ದೆವು. ನಾ ಯಾವ್ದಕ್ ಬಿ ಅಂಜೋರಿಲ್ರಿ ಅಪ್ಪ. ನಮ್ ಹಿಂದ್ ಗುರುಗಳಾರ, ಗುರುಗಳು ಜೈಲಿಗೆ ಎಲ್ರ ಅವ್ರ ಹೆಂಗ್ ಓಡಾಡ್ಯಾರ ಅಲ್ಲ, ಅವ್ರ ಹೆಂಗ್ ಓಡಾಡ್ಯಾರ. ಒಂದು ಮೆಮೋಡಮ್ ತಗೊಂಡು ತಹಸೀಲ್ದಾರ್ ಕೊಟ್ಟ, ಎಲ್ರ ಹೋಗಿ PSI ಕೊಟ್ಟ, ಅದು ನಾವ್ ಮಾಡ್ಕೊಟ್ಟಿಲ್ರಿ ನಮ್ ಗುರುಗಳಿಗೆ. ಯಾಕಂದ್ರೆ ಗುರುಗಳು ಯಾವ ಸ್ಥಾನದಾಗ ಇರ್ಬೇಕು ಆ ಸ್ಥಾನದಾಗೆ ಕೂಡ್ಬೇಕು, ಅದೇ ಗುರುಗಳ ಲಕ್ಷಣ. ಹೋರಾಟ ಮಾಡೋರಿಗೆ ಸ್ವತಂತ್ರ ಕೊಟ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡ್ಲಕ್ ಎಲ್ಲಿ ಬಿ ನಿಂತ ಹೋರಾಟ ಮಾಡ್ಬೋದು. ಗುರುಗಳಿಗೆ ಒಂದ್ ಸ್ಥಾನ ಅದ, ಆ ಸ್ಥಾನದಾಗ ಕುಂತೆ ಗುರು ಉಪದೇಶ ಮಾಡಿ ಒಂದ್ ಒಳ್ಳೆ ಮಾರ್ಗ ತೋರಿಸಿ ಒಳ್ಳೆಯ ಮಾರ್ಗ ಕರ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಏನಲ್ಲ ಈಗ ಮುಚ್ಚಳಮ್ಮಪ್ಪವ್ರು ಎಲ್ಲರೂ ಮಾತಾಡಿದ್ರು. ನಾವೆಲ್ಲರೂ ಮನ್ಯಾಗ ದೇವ್ರಿಗೆ ಪೂಜೆ ಮಾಡ್ತೇವ ಇಲ್ಲ ಹೇಳ್ರಿ, ಕೈ ಮೇಲೆ ಎತ್ತೇಳ್ರಿ. ನಾವ್ ಏನ್ರ ಕಷ್ಟ ಬಂದ್ರು ಗುರುವಿಗೆ ನಂಬ್ತೇವ್, ದೇವ್ರಿಗೆ ನಂಬ್ತೇವಿಲ್ರಿ. ಮತ್ ಏನ್ ಇವ್ರು ಬರೀ ಕುಂಕುಮ್ ಬಿಡ್ರಿ, ನಾವು ಕುಂಕುಮ್ ಬಿಡ್ರಿ, ನಾವ್ ಯಾರಿಗಾರ ವಿಭೂತಿ ಬಿಡ್ರಿ, ನೀವು ಇಲ್ಲಿಗೆ ಬರೋದ್ ಬಿಡ್ರಿ ಅಂದಿದ್ದೇನ್. ಮತ್ ನೀವ್ಯಾಕೆ ಹೊಂಟ್ರಿಯಪ್ಪ ಕಲ್ಯಾಣಕ್ಕ? ನಿಮ್ದು ಏನದ ಕಲ್ಯಾಣದಾಗ ಅಸ್ತಿತ್ವ? ನಿಮ್ಗ ಕಲ್ಯಾಣಕ್ಕೆ ಸಂಬಂಧ ಏನದ? ನಾವ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರು, ಇಲ್ಲಿಂದ ಲಕ್ಷಾಂತರ ಮಂದಿ ಇದ್ದೇವೆ. ಬಸವಣ್ಣರೇನು ಒಂದ್ ಸಮಾಜ ಸೀಮಿತರ? 12ನೇ ಶತಮಾನ ಎಲ್ಲರೂ ಹೇಳ್ತೀರಿ 770 ಶರಣರ ಗಳಂಗಳ ಅಂತ. ಯಾರಿಗೆ ಪೂರ 770 ಹೇಳ್ರಿ ನೀವು. ಇಲ್ಲಿ ಒಂದು ವೇದಿಕೆ ಸಜ್ಜು ಮಾಡಾರ, ಯಾರು ಹೇಳೋರಿಲ್ಲ. ಒಂದ್ 2-3 ವಚನ ಬಾಯ್ಪಾಟ್ ಮಾಡ್ಕೊಬೋದು, ಬಸವಣ್ಣ ತಗೊಂಡು ಬಿಸ್ನೆಸ್ ಮಾಡ್ಕೋತ ತಮ್ಮ ಹೊಟ್ಟಿಪಾಟ್ ಮನಿ ನಡ್ಸ್ಕೋತ ನಡೆಯದಪ್ಪ. ನಾವೆಲ್ಲರೂ ಜಾಗೃತ ಆಗಿ ಬಸವ ಕಲ್ಯಾಣ ಬಚ್ಚಿಸ್ಬೇಕು, ನಮ್ ಮನಿ ಬಚ್ಚಿಸ್ಕೋಬೇಕಂದ್ರೆ ನಾವೆಲ್ಲರೂ ಜಾಗೃತ ಆಗ್ಬೇಕು. ಅನುಭವ ಮಂಟಪಕ್ಕೆ ಅವ್ರಿಗೇನ್ ಸಂಬಂಧ ಅದ? ಅನುಭವ ಮಂಟಪ ಅಧ್ಯಕ್ಷ ಅಂತ ಹಾಕೋತೀರಿ ಕಲ್ಯಾಣದವ್ರ ನೀವು? ಹೇಳ್ರಿ ನಮಗ್. ಮತ್ತೆ ಯಾರೋ ಬರ್ತಾರೆ, ಯಾವ್ದೋ ರಾಷ್ಟ್ರೀಯ ಅಧ್ಯಕ್ಷರು ಇವ್ರೇ, ಅಂತಾರಾಷ್ಟ್ರೀಯ ಅಧ್ಯಕ್ಷರು ಇವ್ರೇ, ಇಲ್ಲೇ ಕುಂತು ಅವ್ರ ಬಳಿ ಇಷ್ಟು ಬಿ ದಮ್ಮಿಲ್ಲ. ಆ ಸೋಷಿಯಲ್ ಮೀಡಿಯಾದಾಗ ಹೆಸರು ತಮ್ಮ ಸ್ವಂತ ಅಪ್ಪ್ಯಾರು ಅವ್ಯಾರು ಹೇಳ್ಕೊಂಬೋ ಕೆಪಾಸಿಟಿ ಇಲ್ಲ. ಅಂತರ್ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಮಾಡ್ಕೊಂಡು ಇವತ್ತು ಎಲ್ಲರಿಗೆ ಬೈಲತ್ತಾರ. ದಯವಿಟ್ಟು ಅವೆಲ್ಲ ಬಿಡ್ರಿ. ನಾವೆಲ್ಲರೂ ಸೇರಿ ಯಾವ ಮಾರ್ಗಕ್ಕೆ ಹೋಗ್ಬೇಕು, ಮುಂದಿನ ಪೀಳಿಗೆ ಯಾವ ಮಾರ್ಗ ತೋರಿಸ್ಬೇಕು ಅದಕ್ಕೆ ಬರ್ರಿ. ಅದು ಬಿಟ್ಕೊಟ್ಟು ಸುಮ್ನೆ ಅದು ಯಾವ್ದೋ ಕಾಮೆಂಟ್ ಮಾಡೋದು, ಚಿಡಾಸೋದು, ಯಾವ್ದೋ ಮಕ್ಕಳಿಗೆ ಗಲತ್ ಹದಿ ತೋರ್ಸೋದು, ಇವೆಲ್ಲ ಬೇಡ. ಇವತ್ತು ಜನರು ಯಾವ ರೀತಿ ನಿಮ್ ಬಗ್ಗೆ ಗೌರವ ಮಾಡ್ಲತ್ತಾರ, ಹಿಂದೇನಿತ್ತು ಈಗೇನ್ ಮಾಡ್ಲತ್ತಾರ, ಈಗರ ತೀಡ್ಕೊರ್ ನಾವೆಲ್ಲ ಬಸವಕಲ್ಯಾಣರು ತೀಡ್ಕೊಂಡು ಒಳ್ಳೇದು ರೀತಿ ಮಾಡ್ರಿ. ಈಗ ಅನುಭವ ಮಂಟಪ ಅಲ್ಲತ್ತಾರ, ಮುಂದೆ ಬರ್ತಾ ಗುಡಿಗೆ ಬಿ ಬರ್ತಾರ. ಗುಡಿಗೆ ಬಂದ್ ಆ ನಿತ್ಯಾನಂದ್ ಮಾಡ್ಯಾನಲ್ಲ, ನಿತ್ಯಾನಂದ್ ಅವಂದೇ ಟೆರಿಟರಿ, ಕರೆನ್ಸಿ ನಂದೇ, ಕಾನೂನ್ ನಂದೇ, ನಾ ಹೇಳಿದ್ದೆ ನಡಿಬೇಕು. ಅದು ಮಾಡ್ತಾರ. ಅದು ಕಲ್ಯಾಣದವ್ರು ಎಲ್ಲ ಜಾಗೃತ ಆಗ್ಬೇಕು. ನಾವ್ ಭಾಷಣ ಮಾಡ್ಲಕ್ ಬರಲ್ಲ, ಗುರುಗಳು ಎಲ್ಲರೂ ಬಹಳ ಮಂದಿ ಕುಂತಾರ. ನಾವೆಲ್ಲರೂ ಬರ್ತಕ್ಕಂಥ ದಿನದಾಗ ಜಾಗೃತ ಆಗಿಲ್ಲ ಅಂದ್ರೆ ಕಷ್ಟ ಅದ. ನಮ್ ಮನಿ, ನಮ್ ಜಾಗ, ನಮ್ ಹೊಲ ಈಗ ಕುಂಕುಮ ಯಾರು ಹಚ್ಕೊಂಬಲ್ರಿ? ನಮ್ ಹಿಂದೂ ಸನಾತನ ಧರ್ಮದ ಕುಂಕುಮ, ನಾವ್ ಎಲ್ಲಾ ಧರ್ಮ ಗೌರವ ಮಾಡ್ತೇವ್. ಎಲ್ಲಾ ಕಾರ್ಯಕ್ರಮಗಳಿಗೆ ನಾ ಅಟೆಂಡ್ ಮಾಡ್ತೀನಿ. ಬೇರೆಯವ್ರು ಮಾಡ್ತಾರೋ ಇಲ್ಲೋ, ಬೇರೆಯವ್ರು ನಾಟಕ ಕಂಪನಿ ಮಾಡ್ತಾರ, ನಾವು ನಾಟಕ ಕಂಪನಿ ಬಿ ಮಾಡಲ್ಲ. ಇಲ್ಲಿ ಸುಮ್ನೆ ಹಾಕೊಂಡು ಗೋರಕ್ಷಕ್ ಅಂತೇಳಿ ಹಗಲು ರಾತ್ರಿ ಓಡಾಡೋ ಬಿ ಅನ್ನ ಭಾರತ್ ಮಾತಾ ಕಿ ಜಯ ಅಂಬ ನಮ್ಮ ಅವ್ವ ಪಾರ್ಟಿ ಅಪ್ಪ ಪಾರ್ಟಿ ಅಂಬೋರು ಅದಕ್ ಪಾತ್ರ ಬಣ್ಣ ಸುಣ್ಣ ಹಚ್ಕೊಂಡು ಹೊಂಟಾರ. ಆ ಬಣ್ಣ ಸುಣ್ಣ ಇದ್ರೆ ಕಳೆದೋಯ್ತು, ಅಸ್ಲಿ ಯಾವ್ದದ ಅದೇ ಉಳಿತದ. ಆ ಬಣ್ಣ ಸುಣ್ಣ ಹಚ್ಕೊಂಡಿದ್ ಮಳಿ ಬಿದ್ದ ಅಪ್ಪರ್ ಅಂದ್ರು ಯಾರು ನಮ್ದು ಆಂದೋಲ ಅಪ್ಪರು ಬ್ರಿಡ್ಜ್ ಅಂತೇಳಿ, ಬ್ರಿಡ್ಜ್ ತೆಳಗ್ ಮಳಿ ಬಿದ್ದೆಲ್ಲ ತೊಳೆದೋಯ್ತವ್ರ ಬಣ್ಣ. ನಮ್ಮಲ್ಲಿ ನೋಡ್ರಿ, ಈಗ ಸತ್ಯ ದೇವ್ರ ಹಣ ಅಂದಾಗ ಸಾಕ್ಷಿ ಇದೆ. ಮುಂಜಾನೆ ಹಿಡಿದು ಮುಚ್ಚಳಂದಾಗ ಮಳಿ ಬಿತ್ತು ದಬಾಶ್, ಎಲ್ಲ ಕಡೆ ಬಿತ್ತು ಮಳಿ ದಬಾಶ್. ಇಲ್ಲಾಕ್ ಬಿದ್ದಿಲ್ಲ? ಇದೇ ದೇವ್ರು, ಇದೇ ಕನ್ನೇರಿ ಅಪ್ಪರ್ ತಾಕತ್. ಸುಮ್ಮನೆ ಇಲ್ಲ. ಅವ್ರು ಕೊಲ್ಲಾಪುರದವ್ರ, ಅವ್ರು ಎಲ್ಲಿನವ್ರ. ಅರೇ ಮಠಾಧೀಶರು ಏನು ಜಾತಿ ಇಲ್ಲ, ಅವ್ರ ಸ್ವಂತದ ಏನು ಇಲ್ಲ. ನಾವು ದುನಿಯಾ ನೋಡಿದೇವ್ ಮಠಕ್ಕೆ ಹೋಗಿ, ನಾವು ಪ್ರತ್ಯಕ್ಷ ನೋಡಿದೇವ್ ಇದನ್ನ ಮಠಕ್ಕೆ. ಶಿವಶರಣಪ್ಪ ಬಾಬಾ ಅವ್ರಿಗೆ ಹೋಗಿ ಕುಂತ, ನಾ ಮನೆಗೆ ಹೋಗಿ ಕುಂತಾಗ ನಾವ್ ಹೋಗ್ಯಾರೆಲ್ಲೋ ಮಠಕ್ಕೆ ಅಂತ ಕೇಳದ್.
ಅವ್ರೆಲ್ಲ ನನ್ಕಿನ ನಾ ಏನ್ ನೋಡಿ ನನ್ಕಿನ ಬಹಳ ನೋಡಿರ್ ಮತ್ ಅಪ್ಪರಿಗೆ ಭೇಟಿ ಆಗಿಲ್ಲ ಅಂತ ಅವ್ರು ಒಂದ್ಸಲ ಬಿ. ಅದಕ್ಕ ನಾವ್ ಏನ್ರ ಮಾಡೋದ್ ಜನರಿಗೆ ಒಂದ್ ಒಳ್ಳೆ ದಾರಿ ಆಗ್ಬೇಕು, ಒಳ್ಳೆ ಮೆಸೇಜ್ ಕೊಡ್ರಿ. ನಾವು ಬದುಕದ್ 4 ದಿನ ಅದ, ಯಾರು ಶಾಶ್ವತ ನೀವು 200-500 ವರ್ಷ ಊಟ ಹೊಡ್ಕೊಂಡು 2 ದಿನ ಬದುಕ್ತೀನ ಅಂತ ಕುಂತಾವ್ ಯಾವ ಬಿ ಇಲ್ಲ. ನಿಂತ ಸಾಯ್ಲತ್ತಾವ್, ಓಡ್ತಾ ಸಾಯ್ಲತ್ತಾವ್, ಕುಂತಲ್ ಸಾಯ್ಲತ್ತಾವ್, ಜಿಮ್ಮಿನಾಗ ಸಾಯ್ಲತ್ತಾವ್. ಏನ್ ಶಾಶ್ವತ ಅಲ್ಲ. ಇರೋದ್ 4 ದಿನ ಅದ, ಒಳ್ಳೆ ಹಾದಿ ತೋರ್ಸ್ರಿ. ಸತ್ತಾಗ ಬಿ ಮಂದಿ ಹೆಚ್ಚು ಜಮಾಯಿಸ್ಬೇಕು, ಅದು ನೀವು ಮಾಡಿದ ಸಾಧನೆ ಅದ ಅಂತ ಹೇಳಿ ಇಲ್ಲಿ ಇನ್ನೊಂದ್ಸಲ ಎಲ್ಲ ಗುರುಗಳಿಗೆ ನಾನೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಯಾಕಂದ್ರ ಇದು ಯಾವಾಗೇನು 12ನೇ ಶತಮಾನದಾಗ ಅಣ್ಣ ಬಸವಣ್ಣವ್ರು ಮಾಡಿದ ಕಾರ್ಯ ಕ್ರಾಂತಿ ಭೂಮಿ. ಇವತ್ತು ಅದೇ ಜಾಗದಾಗ ಕನೇರಿ ಅಪ್ಪವ್ರು ಬಸವಣ್ಣವ್ರ ಕುಂತು ಎಲ್ಲ ಮಠಾಧೀಶರು 770 ಶರಣ ಗ್ರಹಗಳು ಅಂತೇಳಿ ಏನ್ ಹೇಳ್ತಾರ, ಇದೇ ಸಾಕ್ಷಿ. ಈ ಇತಿಹಾಸ ಕಾಲಜ್ಞಾನದಾಗ ಬರ್ದಿದ್ದಂತ ಯಾರೋ 2-3 ಅಂದ್ರು. ಇಲ್ಲಿಂದ ಮತ್ತೆ ಬಸವ ಕಲ್ಯಾಣ ಉಳಿಸೋ ಕೆಲಸ, ಬೆಳೆಸೋ ಕೆಲಸ, ಅಣ್ಣ ಬಸವಣ್ಣವ್ರ ತತ್ವ ಸಿದ್ಧಾಂತಗಳು ಅವ್ರ ಏನ್ ಮಾರ್ಗದ ಹಾದಿ ಹಾಕೊಟ್ಟಿರು, ಅದ್ರಾಗ ನಾವು ನೀವೆಲ್ಲ ಸೇರಿ ನಡೆಯೋಣ ಅಂತ ಹೇಳಿ ನಂದ್ 2 ಮಾತು ಮುಗಿಸ್ತೀನಿ. ಏನಾರ ತಪ್ಪಂದ್ರೆ ಕ್ಷಮಿಸ್ರಿ. ನನ್ ಸರಿ ಎಲ್ಲರೂ, ನನಗ್ ಜಾತಿ ಇಲ್ಲ, ನಿಮ್ಗೆ ಎಲ್ಲರಿಗೂ ಕುನದ, ನನಗ್ ಪಾರ್ಟಿ ಇಲ್ಲ. ಅಪ್ಪರಂದ್ರ ಪಾರ್ಟಿಗಿಂತ ತೆಗಿತಾರಂತ ನಾನ್ ಹಿಂದಿ ಬಿ ಏನ್ ಮಾಡಿಲ್ರಪ್ಪ, ಯಾರು ಬಿ ಮುಂದ್ ಬಿ ಏನ್ ಮಾಡೋರಿಲ್ಲ. ನಾ ಆಸಿ ಇಟ್ಟಿದ್ರಲ್ಲಿ ಧರ್ಮ ಸರಿ ಇಲ್ರ ಮಾಡಾರಿ ಅಂತೇಳಿ ನಾ ಮಾಡಿದ್ರಪ್ಪ. ನಿಮ್ದೆಲ್ಲರ ಆಶೀರ್ವಾದ ಇರ್ಲಪ್ಪ, ಗುರುಗಳದ ಲಾಸ್ಟಿಗೆ ಗುರುಗಳದ ಆಶೀರ್ವಾದ ಬೇಕು. ಎಲ್ಲರೂ ನನ್ ಜೊತೆ ನಿಂತು ಅವರು ಇವರು ಅನ್ನಲ್ದೆ ನೀವೆಲ್ಲರೂ ನನ್ನ ಅಣ್ಣ ತಮ್ಮರಕ್ ಮೊದ್ಲಿನ ನನ್ ಸರಿ ನಿಂತಿರಿ. ತಾಯಂದಿರು, ಹೆಣ್ಮಕ್ಳು, ಸಣ್ಣೋರು, ದೊಡ್ಡೋರು, ಎಲ್ಲರೂ ಪಾಪ ಡಿಪಾರ್ಟ್ಮೆಂಟ್ ದವರು ಪಾಪ ಏನ್ ಮಾಡ್ಬೇಕು, ಮೀರಿ ಮ್ಯಾಲಿನ ಪ್ರೆಷರ್ ಬಂತಂದು ಏನ್ ಮಾಡ್ಲಕ್ ಆಗಲ್ಲ. ತಮ್ಮ ಡಿಪಾರ್ಟ್ಮೆಂಟ್ಗೂ ನಾ ಧನ್ಯವಾದ ಹೇಳ್ತೀನಿ. ನೀವು ಇಂಥದ್ ಮಾಡ್ಲಾಕ್ ಹೋಗ್ಬೇಡ್ರಿ. ಯಾರ ಒತ್ತಡದಾಗ ನಿಮ್ ಸರ್ಕಾರ ಕಾನೂನು ಚೌಕಟ್ನಾಗ ನೀವ್ ಇರ್ತೀರಿ. ನಿಮ್ ಜವಾಬ್ದಾರಿ ನೀವು ಇಲ್ಲಿ ಮಾಡ್ಕೋತಿದ್ರಂದ್ರ ನಾವ್ ಹೈಕೋರ್ಟಿಗೆ ಹೋಗೋದ್ ದೊರತಿದ್ದಿಲ್ಲ. ಅದಕ್ಕ ಇಂಥವೆಲ್ಲ ಮುಂದೆ ಹಾಕೋತ ಹೋಗ್ಬಿಟ್ಟು ಮಂದ್ಯಾಗ ಗೌರವ ಇರ್ಬೇಕು. ಪೊಲೀಸ್ ಅಂದ್ರೆ ಅಂಜಿಕೆ ಇರ್ಬೇಕು. ಯಾರೇ ತಪ್ಪು ಮಾಡ್ತಾರಂದ್ರೆ ಅವ್ರಿಗೆ ಅಂಜಿಕೆ ಇರ್ಬೇಕು. ಯಾವ ನಿಮ್ಲಿಂದ ಸಾಧ್ಯ ಕಾರ್ಯಕ್ರಮ ಮಾಡ್ಲಾಕ್ ಆಯ್ತಂದ್ರೆ ನೀವು ಅನುಗ್ ಮಾಡಿಕೊಟ್ಟು ಎಲ್ಲ ಮಾಡಿರಿ. ಎಲ್ಲ ಪತ್ರಕರ್ತ ಅಣ್ಣ ತಮ್ಮಂದಿರಿಗೆ, ಹೊರಗಿನ ಬಂದವರಿಗೆ, ತಾಯಂದ್ರಿಗೆ, ನಿಮಗೂ ಗುರುಗಳಿಗೆ ಎಲ್ಲರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು 2 ಮಾತು ಮುಗಿಸ್ತೇನೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.